ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರ
ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು. ಹಾಗಿದ್ರೆ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದು ಅಪರಾಧ ಅಲ್ವಾ? ಪ್ರಮುಖವಾಗಿ ನೋಡಿ, ರಾಜೀವ್ ಗೌಡ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅದು ಅಪರಾಧವಲ್ವಾ? ಹಾಗಿದ್ರೆ ಕರ್ತವ್ಯ ನಿರತ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ದು ತಪ್ಪಲ್ವಾ? ಹಾಗಿದ್ರೆ ಎಫ್ಐಆರ್ ದಾಖಲಾಗಿ 7 ದಿನ ಕಳೆದರೂ ಕೂಡ ಆರೋಪಿ ಸೇಫ್ ಆಗೇ ಇರೋದು. ಧಮ್ಕಿ ವೀರನ ಬೆನ್ನಿಗೆ ನಿಂತ್ರ. ಹಾಗಿದ್ರೆ ಸರ್ಕಾರದ ಪ್ರಭಾವಿ ಮಂತ್ರಿ ಮಹಿಳಾಧಿಕಾರಿಗೆ ಅವಾಚ್ಯ ಶಬ್ದಗಳನ್ನ ನಿಂತಿದ್ರು ಕೂಡ ಯಾಕೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇಲ್ಲ? 7 ದಿನ ಕಳಿತು. 7 ದಿನ ಕಳೆದ್ರು ಕೂಡ ಆರೋಪಿ ಮಾತ್ರ ಸೇಫ್ ಆಗಿರೋದು. ಎಲ್ಲಿದ್ದಾನೆ ಅಂತ ಏನ್ ಮಾಡ್ತಿದ್ದಾನೆ? ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ ವೀರನ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ? ಹಾಗಿದ್ರೆ